ಓಂ ಶಾಂತಿ. ಇಂದಿನ ದಿನಾಂಕ 16/3/2025. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ದಾದ ರಿವೈಸ್ 5/3/2004. ಮಧುಬನ. ಬಲಹೀನ ಸಂಸ್ಕಾರಗಳನ್ನು ಸಂಸ್ಕಾರ ಮಾಡಿ ಸತ್ಯ ಹೋಲಿಯನ್ನು ಆಚರಿಸಿ, ಆಗ ಸಂಸಾರ ಪ್ರಪಂಚ ಪರಿವರ್ತನೆಯಾಗುತ್ತದೆ. ಇಂದು ಬಾಪ್ದಾದಾರವರು ತಮ್ಮ 4 ಕಡೆಯ ರಾಜ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿ ತಾವು ಕೋಟಿಯಲ್ಲಿ ಕೆಲವರಾದ ಶ್ರೇಷ್ಠ ಆತ್ಮಗಳಿಗೆ ಮಾತ್ರ ಪ್ರಾಪ್ತಿ ಆಗುತ್ತಿದೆ. ಪ್ರತಿಯೊಂದು ಮಗುವಿನ 3 ರಾಜ್ಯ ಸಿಂಹಾಸನಗಳನ್ನು ನೋಡುತ್ತಿದ್ದಾರೆ. ಈ 3 ಸಿಂಹಾಸನಗಳು ಇಡೀ ಕಲ್ಪದಲ್ಲಿ ಈ ಸಂಗಮದಲ್ಲಿಯೇ ತಾವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. 3 ಸಿಂಹಾಸನಗಳು ಕಾಣಿಸುತ್ತಿದೆಯೇ? ಒಂದು ಈ ಭ್ರುಕುಟಿ ಎಂಬ ಸಿಂಹಾಸನ, ಇದರ ಮೇಲೆ ಆತ್ಮ ಉಳಿಯುತ್ತಿದೆ. 2ನೆಯ ಸಿಂಹಾಸನ ಪರಮಾತ್ಮನ ಹೃದಯ ಸಿಂಹಾಸನ. ಒಂದು ಈ ಭ್ರುಕುಟಿ ಎಂಬ ಸಿಂಹಾಸನ, ಇದರ ಮೇಲೆ ಆತ್ಮ ಉಳಿಯುತ್ತಿದೆ. 2ನೇ ಸಿಂಹಾಸನ ಪರಮಾತ್ಮನ ಹೃದಯ ಸಿಂಹಾಸನ. ಹೃದಯ ಸಿಂಹಾಸನ ಅಧಿಕಾರಿಗಳು ಆಗಿದ್ದೀರಲ್ಲವೇ? ಹಾಗೂ 3ನೇದು ಭವಿಷ್ಯದ ವಿಶ್ವ ಸಿಂಹಾಸನ. ಹೃದಯ ಸಿಂಹಾಸನ ಅಧಿಕಾರಿಗಳು ಆಗಿರುವ ಕಾರಣ ಎಲ್ಲರಿಗಿಂತ ಭಾಗ್ಯವಂತರಾಗಿದ್ದೀರಿ. ಈ ಪರಮಾತ್ಮನ ಹೃದಯ ಸಿಂಹಾಸನವು ತಾವು ಅದೃಷ್ಟಶಾಲಿ ಮಕ್ಕಳಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಭವಿಷ್ಯ ವಿಶ್ವದ ರಾಜ್ಯ ಸಿಂಹಾಸನವಂತೂ ಪ್ರಾಪ್ತಿ ಆಗಲೇಬೇಕು. ಆದರೆ ಅಧಿಕಾರಿಗಳು ಯಾರು ಆಗುತ್ತಾರೆ? ಯಾರು ಈ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿಗಳು ಆಗುತ್ತಾರೋ ಅವರು ಅಧಿಕಾರಿಗಳಾಗುತ್ತಾರೆ. ಸ್ವರಾಜ್ಯವಿಲ್ಲವೆಂದರೆ ವಿಶ್ವದ ರಾಜ್ಯವೂ ಸಹ ಇಲ್ಲ. ಏಕೆಂದರೆ ಈ ಸಮಯದ ಸ್ವರಾಜ್ಯದ ಅಧಿಕಾರದ ಮೂಲಕವೇ ವಿಶ್ವರಾಜ್ಯವು ಪ್ರಾಪ್ತಿಯಾಗುತ್ತದೆ. ವಿಶ್ವದ ರಾಜ್ಯದ ಸರ್ವ ಸಂಸ್ಕಾರವು ಈ ಸಮಯದಲ್ಲಿಯೇ ಆಗುತ್ತದೆ. ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ಸದಾ ಸ್ವರಾಜ್ಯ ಅಧಿಕಾರಿ ಎಂಬ ಅನುಭವ ಮಾಡುತ್ತೀರಾ? ಭವಿಷ್ಯದ ರಾಜ್ಯದ ಗಾಯನವು ಏನಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಲ್ಲವೇ? ಒಂದೇ ಧರ್ಮ, ಒಂದೇ ರಾಜ್ಯ, ಕಾನೂನು, ಲಾ ಅಂಡ್ ಆರ್ಡರ್, ಸುಖ, ಶಾಂತಿ, ಸಂಪತ್ತಿನಿಂದ ತುಂಬಿದ ರಾಜ್ಯ ನೆನಪು ಬರುತ್ತದೆಯೇ? ಎಷ್ಟು ಬಾರಿ ಈ ಸ್ವರಾಜ್ಯ ಹಾಗೂ ವಿಶ್ವರಾಜ್ಯವನ್ನು ಮಾಡಿದ್ದೀರಿ? ನೆನಪಿದೆಯೇ? ಎಷ್ಟು ಬಾರಿ ಮಾಡಿದ್ದೀರಿ? ಸ್ಪಷ್ಟವಾಗಿ ನೆನಪು ಬರುತ್ತದೆಯೇ? ಅಥವಾ ನೆನಪು ಮಾಡಿಕೊಳ್ಳುವುದರಿಂದ ನೆನಪು ಬರುತ್ತಿದೆಯೇ? ನಿನ್ನೆ ರಾಜ್ಯ ಮಾಡಿದ್ದೀರಿ ಹಾಗೂ ನಾಳೆ ರಾಜ್ಯ ಮಾಡಬೇಕು. ಆ ರೀತಿ ಸ್ಪಷ್ಟ ಸ್ಮೃತಿ ಇದೆಯೇ? ಈ ಸ್ಪಷ್ಟ ಸ್ಮೃತಿಯು ಯಾರು ಈಗ ಸದಾ ಸ್ವರಾಜ್ಯ ಅಧಿಕಾರಿಗಳು ಆಗಿರುತ್ತಾರೆಯೋ ಆ ಆತ್ಮಗಳಿಗೆ ಮಾತ್ರ ಇರುತ್ತದೆ. ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿಗಳು ಆಗಿದ್ದೀರಾ? ಸದಾ ಆಗಿದ್ದೀರಾ ಅಥವಾ ಕೆಲವೊಮ್ಮೆಯೋ? ಏನು ಹೇಳುತ್ತೀರಿ? ಸದಾ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ? ಡಬಲ್ ವಿದೇಶಿಗಳ ಸರದಿ ಅಲ್ಲವೇ? ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿಗಳು ಸದಾ ಆಗಿದ್ದೀರಾ? ಪಾಂಡವರು ಸದಾ ಆಗಿದ್ದೀರಾ? ಸದಾ ಎಂಬ ಶಬ್ದವನ್ನು ಕೇಳುತ್ತಿದ್ದೇವೆ. ಏಕೆ? ಯಾವಾಗ ಈ ಒಂದು ಜನ್ಮದಲ್ಲಿ ಚಿಕ್ಕದಾದ ಜನ್ಮವಾಗಿದೆ. ಈ ಚಿಕ್ಕ ಜನ್ಮದಲ್ಲಿ ಒಂದು ವೇಳೆ ಸದಾ ಸ್ವರಾಜ್ಯ ಅಧಿಕಾರಿಗಳು ಆಗಲಿಲ್ಲವೆಂದರೆ 21 ಜನ್ಮದ ಸ್ವರಾಜ್ಯವು ಹೇಗೆ ಪ್ರಾಪ್ತಿಯಾಗುತ್ತದೆ? 21 ಜನ್ಮಗಳ ರಾಜ್ಯ ಅಧಿಕಾರಿಗಳು ಆಗಬೇಕೋ ಅಥವಾ ಸ್ವಲ್ಪ ಸಮಯಕ್ಕೆ ಆಗಬೇಕೆ? ಸದಾ ತಲೆಯಾದರೂ ಅಲ್ಲಾಡಿಸಿ ಒಳ್ಳೆಯದು. 21 ಜನ್ಮಗಳೇ ರಾಜ್ಯ ಅಧಿಕಾರಿಗಳಾಗಬೇಕು. ರಾಜ್ಯ ಅಧಿಕಾರಿ ಅರ್ಥಾತ್ ರಾಯಲ್ ಪರಿವಾರದಲ್ಲಿಯೂ ಸಹ ರಾಜ್ಯ ಅಧಿಕಾರಿಗಳು. ಸಿಂಹಾಸನದ ಮೇಲೆ ಕೆಲವರು ಕುಳಿತುಕೊಳ್ಳುತ್ತಾರೆ. ಆದರೆ ಅಲ್ಲಿ ಸಿಂಹಾಸನ ಅಧಿಕಾರಿಗಳಿಗೆ ಎಷ್ಟು ಸ್ವಮಾನವಿದೆಯೋ ಅಷ್ಟೇ ರಾಯಲ್ ಪರಿವಾರದವರಿಗೂ ಇರುತ್ತದೆ. ಅವರಿಗೂ ಸಹ ರಾಜ್ಯ ಅಧಿಕಾರಿ ಎಂದೇ ಹೇಳಲಾಗುತ್ತದೆ. ಆದರೆ ಲೆಕ್ಕವು ಈ ಸಮಯಕ್ಕೆ ಸಂಬಂಧಪಟ್ಟಿದೆ. ಈಗ ಕೆಲವೊಮ್ಮೆ
ಆದರೆ ಅಲ್ಲಿಯೂ ಸಹ ಕೆಲವೊಮ್ಮೆ ಆಗಿಬಿಡುತ್ತದೆ. ಈಗ ಸದಾ ಅಂದರೆ ಅಲ್ಲಿಯೂ ಸಹ ಸದಾ ಅಂದ ಮೇಲೆ ಬಾಪ್ ತಾದಾರವರಿಂದ ಸಂಪೂರ್ಣ ಅಧಿಕಾರವನ್ನು ಪಡೆಯಬೇಕು. ಅರ್ಥಾತ್ ವರ್ತಮಾನ ಹಾಗೂ ಭವಿಷ್ಯದ ಸಂಪೂರ್ಣ 21 ಜನ್ಮಗಳ ರಾಜ್ಯ ಅಧಿಕಾರಿ ಆಗಬೇಕು. ಡಬಲ್ ವಿದೇಶಿಗಳು ಪೂರ್ಣ ಅಧಿಕಾರವನ್ನು ಪಡೆಯುವಂಥವರು ಅಥವಾ ಅರ್ಧ ಅಥವಾ ಸ್ವಲ್ಪವೋ ಏನು ಪೂರ್ಣ ಅಧಿಕಾರವನ್ನು ಪಡೆಯಬೇಕೇನು? ಸಂಪೂರ್ಣ ಒಂದು ಜನ್ಮವೂ ಸಹ ಕಡಿಮೆ ಅಲ್ಲ ಅಂದ ಮೇಲೆ ಏನು ಮಾಡಬೇಕಾಗುತ್ತದೆ? ಏನು ಮಾಡಬೇಕಾಗುತ್ತದೆ? ಬಾಪ್ ತಾದಾರವರು ಪ್ರತಿಯೊಂದು ಮಗುವನ್ನು ಸಂಪೂರ್ಣ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಆಗಿದ್ದೀರಲ್ಲವೇ? ಪಕ್ಕಾ ಆಗುತ್ತೇವೆಯೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆ ಇದೆಯೇ ಆಗುತ್ತೇನೆಯೋ ಇಲ್ಲವೋ ಎಂಬ ಪ್ರಶ್ನೆಯು ಕೆಲವೊಮ್ಮೆ ಬರುತ್ತದೆಯೇ? ಆಗಲೇಬೇಕು, ಪಕ್ಕ ಆಗಲೇಬೇಕು ಎನ್ನುವವರು ಕೈ ಎತ್ತಿ. ಆಗಲೇಬೇಕೇನು? ಒಳ್ಳೆಯದು. ಇವರೆಲ್ಲರೂ ಯಾವ ಮಾಲೆಯ ಮಣಿಗಳು ಆಗುತ್ತಾರೆ? 108ರ ಮಾಲೆಯ. ಇಲ್ಲಿ ಎಷ್ಟು ಆತ್ಮಗಳು ಬಂದಿದ್ದಾರೆ? ಎಲ್ಲರೂ 108ರಲ್ಲಿ ಬರಬೇಕೆ? ಅಂದ ಮೇಲೆ ಇಲ್ಲಿ 1800 ಇದ್ದಾರೆ ಅಂದ ಮೇಲೆ 108ರ ಮಾಲೆಯನ್ನು ಹೆಚ್ಚಿಸೋಣವೇ? ಒಳ್ಳೆಯದು. 16,000ದ ಮಾಲೆಯಂತೂ ಇಷ್ಟವಾಗುವುದಿಲ್ಲ. 16,000ದ ಮಾಲೆಯಲ್ಲಿ ಹೋಗುತ್ತೀರೇನೋ? ಹೋಗುವುದಿಲ್ಲ ತಾನೆ. ಇದು ನಿಶ್ಚಯ ಹಾಗೂ ನಿಶ್ಚಿತವಾಗಿದೆ. ಆ ರೀತಿ ಅನುಭವ ಇರಬೇಕು. ನಾವು ಆಗದಿದ್ದರೆ ಇನ್ಯಾರು ಆಗುತ್ತಾರೆ? ನಶೆ ಇದೆಯೇ? ತಾವಾಗದಿದ್ದರೆ ಬೇರೆ ಯಾರೂ ಆಗುವುದಿಲ್ಲ ತಾನೆ. ತಾವೇ ಆಗುವಂಥವರಲ್ಲವೇನೋ ಹೇಳಿ? ತಾವೇ ಅಲ್ಲವೇ? ಪಾಂಡವರು ತಾವೇ ಆಗುವಂಥವರಲ್ಲವೇ? ಒಳ್ಳೆಯದು. ಹಿಂದೆ ಕುಳಿತಿರುವವರು ತಾವು ಆಗುವಂಥವರು. ತಮ್ಮ ದರ್ಪಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ? ಬಾಪ್ ತಾದಾರವರು ಪ್ರತಿಯೊಂದು ಮಗುವಿನ ನಿಶ್ಚಯವನ್ನು ನೋಡಿ ಬಲಿಹಾರಿಯಾಗುತ್ತಾರೆ. ವಾವ್ ವಾವ್, ಪ್ರತಿಯೊಂದು ಮಗು ವಾವ್ 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 ಎನ್ನುವವರು ತಾನೆ. ವಾವ್ ವಾವ್ ಅಥವಾ ವೈ ಎನ್ನುವುದಿಲ್ಲ ತಾನೆ. ಕೆಲವೊಮ್ಮೆ ವೈ ಆಗಿಬಿಡುತ್ತದೆಯೇ? ಇಲ್ಲವೇ? ಅಥವಾ ವೈ ಆಗು ಅಯ್ಯೋ. ಮತ್ತೆ ಮೂರನೆಯದು ಕ್ರೈ, ಅಳುವುದು. ತಾವಂತೂ ವಾವ್ ವಾವ್ ಎನ್ನುವವರಲ್ಲವೇ? ಬಾಪ್ ತಾದಾರವರಿಗೆ ಡಬಲ್ ವಿದೇಶಿಗಳ ಮೇಲೆ ವಿಶೇಷ ನಶೆ ಇದೆ. ಏಕೆ? ಭಾರತವಾಸಿಗಳು ತಂದೆಯನ್ನು ಭಾರತದಲ್ಲಿ ಕರೆದರು. ಆದರೆ ಡಬಲ್ ವಿದೇಶಿಗಳ ಮೇಲೆ ನಶೆಯು ಆ ಕಾರಣದಿಂದ ಇದೆ. ಡಬಲ್ ವಿದೇಶಿಗಳು ಬಾಪ್ ತಾದಾರವರನ್ನು ತಮ್ಮ ಸತ್ಯತೆಯ ಪ್ರೀತಿಯ ಬಂಧನದಲ್ಲಿ ಬಂಧಿಸಿದ್ದಾರೆ. ಮೆಜಾರಿಟಿ ಸತ್ಯತೆಯುಳ್ಳವರು ಆಗಿದ್ದಾರೆ. ಕೆಲವರು ಮುಚ್ಚಿಡುತ್ತಾರೆ. ಆದರೆ ಮೆಜಾರಿಟಿ ತಮ್ಮ ಬಲಹೀನತೆಗಳನ್ನು ಸತ್ಯತೆಯಿಂದ ತಂದೆಯ ಮುಂದಿಡುತ್ತಾರೆ. ಅಂದ ಮೇಲೆ ತಂದೆಗೆ ಎಲ್ಲದಕ್ಕಿಂತ ಆದ್ದರಿಂದ ಪ್ರಿಯವಾದ ವಸ್ತು ಸತ್ಯತೆಯಾಗಿದೆ. ಏಕೆಂದರೆ ಯಾರಲ್ಲಿ ಸತ್ಯತೆ ಇರುತ್ತದೋ ಅವರಲ್ಲಿ ಸ್ವಚ್ಛತೆ ಇರುತ್ತದೆ. ಸ್ವಚ್ಛ ಹಾಗೂ ಸ್ಪಷ್ಟವಾಗಿರುತ್ತಾರೆ. ಆದ್ದರಿಂದ ಬಾಪ್ ತಾದಾರವರನ್ನು ಡಬಲ್ ವಿದೇಶಿಗಳ ಸತ್ಯತೆಯ ಪ್ರೀತಿಯ ಹಗ್ಗವು ಸೆಳೆಯುತ್ತದೆ. ಸ್ವಲ್ಪ ಮಿಶ್ರಣವಾಗುತ್ತದೆ ಕೆಲವು. ಆದರೆ ಡಬಲ್ ವಿದೇಶಿಗಳು ಈ ಸತ್ಯತೆಯ ವಿಶೇಷತೆಯನ್ನು ಎಂದೂ ಸಹ ಬಿಡುವುದಿಲ್ಲ. ಸತ್ಯತೆಯ ಶಕ್ತಿ ಒಂದು ಲಿಫ್ಟ್ನ ಕೆಲಸವನ್ನು ಮಾಡುತ್ತದೆ. ಎಲ್ಲರಿಗೂ ಸತ್ಯತೆಯು ಇಷ್ಟವಾಗುತ್ತದೆ ಎಲ್ಲವೇ? ಪಾಂಡವರು ಇಷ್ಟವಾಗುತ್ತದೆಯೇ? ಆ ರೀತಿ ನೋಡಿದರೆ ಮಧುಬನದವರಿಗೂ ಸಹ ಇಷ್ಟವಾಗುತ್ತದೆ. ಮಧುಬನದ ಎಲ್ಲ ಕಡೆಯವರೂ ಸಹ ಕೈ ಎತ್ತಿ. ದಾದಿಯವರು ಭುಜಗಳು ಇದ್ದಾರೆ ಎಂದು ಹೇಳುತ್ತಾರಲ್ಲವೇ? ಅಂದ ಮೇಲೆ ಮಧುಬನ ಶಾಂತಿವನದವರೆಲ್ಲರೂ ಕೈ ಎತ್ತಿ, ದೊಡ್ಡದಾಗಿ ಎತ್ತಿ. ಮಧುಬನದವರಿಗೆ ಸತ್ಯತೆ ಇಷ್ಟವಾಗುತ್ತದೆ ಎಲ್ಲವೇ? ಯಾರಲ್ಲಿ ಸತ್ಯತೆ ಇರುತ್ತದೆಯೋ ಅವರಿಗೆ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾಗುತ್ತದೆ
ಏಕೆ? ತಂದೆಯೂ ಸಹ ಸತ್ಯವಲ್ಲವೇ? ಅಂದ ಮೇಲೆ ಸತ್ಯ ತಂದೆಯ ನೆನಪು ಯಾರು ಸತ್ಯವಾಗಿರುತ್ತಾರೆಯೋ ಅವರಿಗೆ ಬೇಗ ಬರುತ್ತದೆ. ಶ್ರಮ ಪಡಬೇಕಾಗಿಲ್ಲ. ಒಂದು ವೇಳೆ ಈಗಲೂ ಸಹ ನೆನಪಿನಲ್ಲಿ ಶ್ರಮವಾಗುತ್ತದೆ ಎಂದರೆ ಯಾವುದಾದರೂ ಒಂದು ಸೂಕ್ಷ್ಮ ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ ಯಾವುದೋ ಸತ್ಯದ ಕೊರತೆ ಇದೆ ಎಂದು ತಿಳಿಯಿರಿ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಬಾಬಾ ಎಂದು ಸಂಕಲ್ಪ ಮಾಡಿದ್ದೀರಿ, ಪ್ರಭು ಹಾಜರ್ ಆಗುತ್ತಾರೆ. ಆದ್ದರಿಂದ ಬಾಪ್ ದಾದಾರವರಿಗೆ ಸತ್ಯತೆ ಬಹಳ ಪ್ರಿಯವಾಗಿದೆ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ ಇದೇ ಎಚ್ಚರಿಕೆಯನ್ನು ಕೊಡುತ್ತಾರೆ. 21 ಜನ್ಮಗಳ ಪೂರ್ಣ ಆಸ್ತಿಯನ್ನು ಪಡೆಯಬೇಕೆಂದರೆ ಈಗ ಸ್ವರಾಜ್ಯವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈಗಿನ ಸ್ವರಾಜ್ಯ ಅಧಿಕಾರಿಗಳಾಗಬೇಕು. ಎಷ್ಟು ಹೇಗೆ ಆಗುತ್ತಾರೆಯೋ ಅಷ್ಟೇ ಅಧಿಕಾರವೂ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ. ಹೇಗೆ ಗಾಯನವಿದೆ, ಒಂದೇ ರಾಜ್ಯವಿರುತ್ತದೆ, ಎರಡಲ್ಲ. ಅಂದ ಮೇಲೆ ವರ್ತಮಾನದ ಸ್ವರಾಜ್ಯದ ಸ್ಥಿತಿಯಲ್ಲಿ ಸದಾ ಒಂದೇ ರಾಜ್ಯವಿದೆಯೇ, ಸ್ವರಾಜ್ಯವಿದೆಯೇ, ಅಥವಾ ಕೆಲವೊಮ್ಮೆ ಪರರಾಜ್ಯವೂ ಸಹ ಆಗಿಬಿಡುತ್ತದೆ. ಒಂದು ವೇಳೆ ಮಾಯಾ ರಾಜ್ಯ ಇದ್ದರೆ ಪರರಾಜ್ಯ ಎನ್ನಬಹುದೇ ಅಥವಾ ಸ್ವರಾಜ್ಯವೇ? ಸದಾ ಒಂದು ರಾಜ್ಯವಿರುತ್ತದೆಯೋ? ಪರಾಧೀನರು ಆಗುವುದಿಲ್ಲವೇ? ಕೆಲವೊಮ್ಮೆ ಮಾಯೆಯ, ಕೆಲವೊಮ್ಮೆ ಸ್ವಯಂನ. ಇದರಿಂದ ತಿಳಿದುಕೊಳ್ಳಿ, ಸಂಪೂರ್ಣ ಆಸ್ತಿ ಈಗ ಪ್ರಾಪ್ತಿಯಾಗುತ್ತಿದೆ, ಆಗಿಲ್ಲ, ಆಗುತ್ತಿದೆ. ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಒಂದು ರಾಜ್ಯವಿದೆಯೇ? ಒಂದು ಧರ್ಮ ಅಂದರೆ ಅರ್ಥ ಧಾರಣೆ. ವಿಶೇಷ ಧಾರಣೆ ಯಾವುದೋ? ಪವಿತ್ರತೆ ಎದ್ದೋ. ಅಂದ ಮೇಲೆ ಒಂದು ಧರ್ಮ ಅರ್ಥಾತ್ ಸಂಕಲ್ಪ. ಸ್ವಪ್ನದಲ್ಲಿಯೂ ಸಹ ಪವಿತ್ರತೆ ಇದೆಯೇ? ಸಂಕಲ್ಪದಲ್ಲಿಯೂ ಸ್ವಪ್ನದಲ್ಲಿಯೂ ಒಂದು ವೇಳೆ ಅಪವಿತ್ರತೆಯ ನೆರಳು ಇದ್ದರೆ ಏನು ಹೇಳಬಹುದು? ಒಂದು ಧರ್ಮವೇ ಪವಿತ್ರತೆ ಸಂಪೂರ್ಣವಾಗಿದೆಯೇ? ಪರಿಶೀಲನೆ ಮಾಡಿಕೊಳ್ಳಿ. ಏಕೆ? ಸಮಯವು ತೀವ್ರವಾಗಿ ಹೋಗುತ್ತಿದೆ ಮತ್ತು ಸ್ವಯಂ ಒಂದು ವೇಳೆ ನಿಧಾನವಾಗಿದ್ದರೆ ಆಗ ಸಮಯದಲ್ಲಿ ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ ತಾನೆ. ಆದ್ದರಿಂದ ಪದೇ ಪದೇ ಪರಿಶೀಲನೆ ಮಾಡಿಕೊಳ್ಳಿ. ಒಂದು ಧರ್ಮವಿದೆಯೇ? ಲಾ ಅಂಡ್ ಆರ್ಡರ್ ಕಾನೂನು ಇದೆಯೇ? ಮಾಯೆ ತನ್ನ ಆದೇಶವನ್ನು ನಡೆಸುತ್ತದೆಯೇ? ಪರಮಾತ್ಮನ ಮಕ್ಕಳು ಶ್ರೀಮತದ ಲಾ ಅಂಡ್ ಆರ್ಡರ್ನಂತೆ ನಡೆಯುವವರು. ಮಾಯೆ ಹೇಳಿದಂತೆ ಅಲ್ಲ. ಭವಿಷ್ಯದ ಎಲ್ಲ ಸಂಸ್ಕಾರವು ಈಗಲೇ ಕಾಣಿಸಲಿ, ಏಕೆಂದರೆ ಸಂಸ್ಕಾರವನ್ನು ಈಗಲೇ ತುಂಬಿಕೊಳ್ಳಬೇಕು. ಅಲ್ಲಿ ತುಂಬಿಕೊಳ್ಳುವುದಲ್ಲ, ಇಲ್ಲಿಯೇ ತುಂಬಿಕೊಳ್ಳಬೇಕು. ಸುಖವಿದೆಯೇ? ಶಾಂತಿ ಇದೆಯೇ? ಸಂಪತ್ತಿವಂತರಾಗಿದ್ದೀರಾ? ಸುಖವು ಈಗ ಸಾಧನಗಳ ಆಧಾರದ ಮೇಲೆ ಇಲ್ಲವೇನೋ? ಅತೀಂದ್ರಿಯ ಸುಖವಿದೆಯೇ? ಸಾಧನಗಳು ಇಂದ್ರಿಯಗಳ ಆಧಾರವಾಗಿದೆ. ಅತೀಂದ್ರಿಯ ಸುಖವು ಸಾಧನಗಳ ಆಧಾರದ ಮೇಲೆ ಇಲ್ಲ. ಅಖಂಡ ಶಾಂತಿ ಇದೆಯೇ? ಖಂಡನೆ ಆಗುವುದಿಲ್ಲ ತಾನೆ, ಏಕೆಂದರೆ ಸತ್ಯಯುಗದ ರಾಜ್ಯದ ಮಹಿಮೆ ಏನು? ಅಖಂಡ ಶಾಂತಿ, ಅಟಲ ಶಾಂತಿ. ಸಂಪನ್ನತೆ ಇದೆಯೇ? ಸಂಪತ್ತಿನಿಂದ ಏನಾಗುತ್ತದೆ? ಸಂಪನ್ನತೆ ಆಗುತ್ತದೆ. ಸರ್ವ ಸಂಪತ್ತು ಇದೆಯೇ? ಗುಣಶಕ್ತಿಗಳು, ಜ್ಞಾನ, ಈ ಸಂಪತ್ತು ಇದೆಯೇ? ಅದರ ಲಕ್ಷಣವು ಏನಾಗಿರುತ್ತದೆ? ಒಂದು ವೇಳೆ ನಾನು ಸಂಪತ್ತಿನಲ್ಲಿ ಸಂಪನ್ನನಾಗಿದ್ದೇನೆ ಎಂಬುದರ ಲಕ್ಷಣವೇನು? ಸಂತುಷ್ಟತೆ. ಸರ್ವ ಪ್ರಾಪ್ತಿಗಳ ಆಧಾರ ಸಂತುಷ್ಟತೆ. ಅಸಂತುಷ್ಟತೆಯು ಅಪ್ರಾಪ್ತಿಯ ಸಾಧನವಾಗಿದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ. ಒಂದು ವಿಶೇಷತೆಯೂ ಸಹ ಕಡಿಮೆ ಆಗಬಾರದು. ಇಷ್ಟು ಪರಿಶೀಲನೆ ಮಾಡಿಕೊಳ್ಳುತ್ತೀರಾ. ಪೂರ್ಣ ಜಗತ್ತನ್ನು ಈಗಿನ ತಮ್ಮ ಸಂಸ್ಕಾರದ ಮೂಲಕವೇ ಮಾಡುತ್ತೀರಿ. ಈಗಿನ ಸಂಸ್ಕಾರ ಭವಿಷ್ಯದ ಸಂಸಾರ ಜಗತ್ತುವಾಗುತ್ತದೆ. ಅಂದ ಮೇಲೆ ತಾವೆಲ್ಲರೂ ಏನು ಹೇಳುತ್ತೀರಿ? ತಾವು ಯಾರಾಗಿದ್ದೀರಿ? ವಿಶ್ವ ಪರಿವರ್ತಕರಲ್ಲವೇ? ಹೌದಾ? ವಿಶ್ವ ಪರಿವರ್ತಕರೇ. ಅಂದಾಗ ವಿಶ್ವ ಪರಿವರ್ತಕರು ಮೊದಲು ಸ್ವಪರಿವರ್ತಕರಾಗಿದ್ದೀರಾ? ಈ ಎಲ್ಲ ಸಂಸ್ಕಾರಗಳನ್ನು ತಮ್ಮಲ್ಲಿ ಚೆಕ್
ಮಾಡಿಕೊಳ್ಳಿ. ಇದರಿಂದ ಅರ್ಥವಾಗುತ್ತದೆ, ನಾನು 108ರ ಮಾಲೆಯಲ್ಲಿ ಇದ್ದೇನೆಯೇ ಅಥವಾ ಹಿಂದೆ ಮುಂದೆ ಇದ್ದೇನೆಯೇ. ಈ ಪರಿಶೀಲನೆ ಒಂದು ದರ್ಪಣವಾಗಿದೆ. ಈ ದರ್ಪಣದಲ್ಲಿ ತಮ್ಮ ವರ್ತಮಾನ ಹಾಗೂ ಭವಿಷ್ಯವನ್ನು ನೋಡಿಕೊಳ್ಳಬಲ್ಲಿರ. ಈಗ ಹೋಲಿ ಆಚರಿಸಲು ಬಂದಿದ್ದೀರಲ್ಲವೇ? ಹೋಲಿ ಆಚರಿಸಲು ಬಂದಿದ್ದೀರಾ? ಒಳ್ಳೆಯದು. ಹೋಲಿಯ ಅರ್ಥವನ್ನು ವರ್ಣನೆ ಮಾಡಿದೆ ತಾನೆ ಬಾಪ್ ದಾದಾರವರು. ಇಂದು ವಿಶೇಷವಾಗಿ ಡಬಲ್ ವಿದೇಶದವರಿಗೆ ಹೇಳುತ್ತಾರೆ. ಮಧುಬನದವರು ಜೊತೆಯಲ್ಲಿ ಇದ್ದಾರೆ. ಮಧುಬನದವರಿಗೂ ಸಹ ಜೊತೆಯಲ್ಲಿ ಹೇಳುತ್ತಿದ್ದಾರೆ. ಯಾರೆಲ್ಲ ಬಂದಿದ್ದೀರಿ? ಬಾಂಬೆಯಿಂದ ಬಂದಿರಬಹುದು, ದೆಹಲಿಯಿಂದ ಬಂದಿರಬಹುದು. ಆದರೆ ಈ ಸಮಯದಲ್ಲಿ ಮಧುಬನ ನಿವಾಸಿಗಳು ಡಬಲ್ ವಿದೇಶಿಗಳು ಸಹ ಈ ಸಮಯದಲ್ಲಿ ಎಲ್ಲಿಯವರಾಗಿದ್ದೀರಿ? ಮಧುಬನ ನಿವಾಸಿಗಳಲ್ಲವೇ? ಮಧುಬನ ನಿವಾಸಿಗಳಾಗುವುದು ಒಳ್ಳೆಯದಲ್ಲವೇ? ಎಲ್ಲ ಮಕ್ಕಳಿಗೂ ಇಲ್ಲಿ ಸನ್ಮುಖದಲ್ಲಿ ಕುಳಿತಿರಲಿ, ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತಿರಲಿ. ಬಾಪ್ ದಾದಾ ಒಂದು ಪರಿವರ್ತನೆಯನ್ನು ಇಷ್ಟಪಡುತ್ತಾರೆ. ಒಂದು ವೇಳೆ ಧೈರ್ಯವಿದ್ದರೆ ಬಾಪ್ ದಾದಾ ಹೇಳುತ್ತಾರೆ, ಧೈರ್ಯವಿದೆಯೇ? 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 ಮಾಡಬೇಕಾಗುತ್ತದೆ. ಕೈ ಎತ್ತಿದ್ದೀರಿ, ಆಗಿ ಹೋಯಿತು. ಈ ರೀತಿ ಅಲ್ಲ. ಕೈ ಎತ್ತುವುದು ಬಹಳ ಒಳ್ಳೆಯದು, ಆದರೆ ಮನಸ್ಸಿನ ಕೈ ಎತ್ತಬೇಕು. ಇಂದು ಕೇವಲ ಈ ಕೈ ಎತ್ತಬೇಡಿ, ಮನಸ್ಸಿನ ಕೈ ಎತ್ತಬೇಕು. ಡಬಲ್ ವಿದೇಶಿಗಳು ಸಮೀಪದಲ್ಲಿ ಕುಳಿತಿದ್ದೀರಲ್ಲವೇ? ಹತ್ತಿದವರಿಗೆ ಮನಸ್ಸಿನ ಮಾತುಗಳನ್ನು ಹೇಳಲಾಗುತ್ತದೆ, ಮೆಜಾರಿಟಿ ನೋಡಲಾಗುತ್ತದೆ. ಎಲ್ಲರಿಗೂ ಬಾಪ್ ದಾದಾರವರ ಜೊತೆ, ಸೇವೆಯ ಜೊತೆ ಬಹಳ ಪ್ರೀತಿ ಇದೆ. ತಂದೆಯ ಪ್ರೀತಿ ಇಲ್ಲದೆ ಇರುವುದಿಲ್ಲ, ಸೇವೆ ಇಲ್ಲದೆಯೂ ಇರಲು ಸಾಧ್ಯವಿಲ್ಲ. ಎಲ್ಲರ ಈ ಸರ್ಟಿಫಿಕೇಟ್ ಚೆನ್ನಾಗಿದೆ. ಬಾಪ್ ದಾದಾ ಎಲ್ಲ ಕಡೆ ನೋಡುತ್ತೇವೆ, ಆದರೆ ಬಂದು ಬಿಟ್ಟಿತು. ಸಾಮಾನ್ಯವಾಗಿ ಹೆಚ್ಚಾಗಿ ಈ ಶಬ್ದ ಬರುತ್ತದೆ. ಯಾವುದಾದರೂ ಒಂದು ಅಂತಹ ಸಂಸ್ಕಾರ ಹಳೆಯದ್ದು ಇಷ್ಟ ಇರುವುದಿಲ್ಲ, ಆದರೆ ಆ ಹಳೆಯ ಸಂಸ್ಕಾರ ಇಲ್ಲಿಯ ತನಕವೂ ಆಕರ್ಷಣೆ ಮಾಡಿಬಿಡುತ್ತದೆ. ಅಂದ ಮೇಲೆ ಹೋಲಿಯನ್ನು ಆಚರಿಸಲು ಬಂದಿದ್ದೀರಿ ಅಂದಾಗ ಹೋಲಿಯ ಅರ್ಥವಾಗಿದೆ. ಕಳೆದದ್ದು ಕಳೆದು ಹೋಯಿತು, ಆಗಿ ಹೋಯಿತು. ಯಾವುದಾದರೂ ಸ್ವಲ್ಪವಾದರೂ ಯಾವುದೇ ಸಂಸ್ಕಾರ 5% ಇದ್ದರೂ, 10% ಇದ್ದರೂ, 50% ಇದ್ದರೂ, ಎಷ್ಟೇ ಇರಲಿ, ಕಡಿಮೆ ಪಕ್ಷ 5% ಇದ್ದರೂ ಸಹ ಅದನ್ನು ಇಂದು ಸಂಸ್ಕಾರದ ಹೋಲಿಯಲ್ಲಿ ಸುಟ್ಟು ಹಾಕಿ. ಈ ಸಂಸ್ಕಾರ ನನಗೆ ಮಧ್ಯೆ ತೊಂದರೆ ಕೊಡುತ್ತದೆ ಎಂದು ಯಾವ ಸಂಸ್ಕಾರವನ್ನು ತಿಳಿದುಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ ಎಲ್ಲವೇ? ಹೋಲಿ ಅಂದರೆ ಒಂದು ಸುಡುವುದು, ಇನ್ನೊಂದು ಬಣ್ಣ ಹಾಕುವುದು. 2 ಪ್ರಕಾರದ ಹೋಲಿ ಇರುತ್ತದೆ ಮತ್ತು ಹೋಲಿಯ ಅರ್ಥವೇ ಆಗಿದೆ. ಕಳೆದದ್ದು ಕಳೆದು ಹೋಯಿತು ಅಂದ ಮೇಲೆ ಬಾಪ್ ದಾದಾ ಬಯಸುತ್ತಾರೆ, ಇಂದು ಯಾವುದೆಲ್ಲ ಅಂತಹ ಯಾವ ಸಂಸ್ಕಾರ ಉಳಿದುಕೊಂಡಿದೆ, ಯಾವ ಕಾರಣದಿಂದ ಜಗತ್ತು ಪರಿವರ್ತನೆ ಆಗುತ್ತಿಲ್ಲ, ಇಂದು ಆ ಬಲಹೀನ ಸಂಸ್ಕಾರವನ್ನು ಸುಡುವುದೆಂದರೆ ಅರ್ಥ ಸಂಸ್ಕಾರ ಮಾಡುವುದು. ಸುಡುವುದಕ್ಕೂ ಸಹ ಸಂಸ್ಕಾರ ಎಂದು ಹೇಳುತ್ತಾರಲ್ಲವೇ? ಯಾವಾಗ ಮನುಷ್ಯರು ಸಾಯುತ್ತಾರೆ ಆಗ ಸಂಸ್ಕಾರ ಎಂದು ಹೇಳುತ್ತಾರೆ, ಅರ್ಥಾತ್ ಸಮಾಪ್ತಿ ಮಾಡುವುದು ಸದಾ ಕಾಲಕ್ಕಾಗಿ. ಅಂದ ಮೇಲೆ ಇಂದು ಸಂಸ್ಕಾರ ಮಾಡಿಕೊಳ್ಳಲಾಗುತ್ತದೆಯೇ? ಮಾಡಿಕೊಳ್ಳಬಲ್ಲಿರ? ತಾವು ಹೇಳುವಿರಿ, ನಾವಂತೂ ಈ ಸಂಸ್ಕಾರ ಬರಲಿ ಎಂದು ಇಚ್ಛಿಸುವುದಿಲ್ಲ. ಆ ರೀತಿ ಯೋಚಿಸುತ್ತೀರಾ? ಒಳ್ಳೆಯದು. ತಪ್ಪಾಗಿ ಬಂದು ಬಿಡುತ್ತದೆ. ಒಂದು ವೇಳೆ ಯಾರಿಗಾದರೂ ಕೊಟ್ಟ ವಸ್ತುವನ್ನು ಅಪ್ಪಿ ತಪ್ಪಿ ತಮ್ಮ ಬಳಿ ಬಂದರೆ ಏನು ಮಾಡುತ್ತೀರಿ? ಜೋಪಾನವಾಗಿ ಬೀರುವಿನಲ್ಲಿ ಇಡುತ್ತೀರಾ? ಒಂದು ವೇಳೆ ಬಂದರೂ ಸಹ ಹೃದಯದಲ್ಲಿ ಇಟ್ಟುಕೊಳ್ಳಬೇಡಿ, ಏಕೆಂದರೆ ಹೃದಯದಲ್ಲಿ ತಂದೆ ಕುಳಿತಿದ್ದಾರಲ್ಲವೇ? ಅಂದ ಮೇಲೆ ತಂದೆಯ ಜೊತೆ ಆ ಸಂಸ್ಕಾರವನ್ನು ಸಹ ಇಟ್ಟರೆ ಚೆನ್ನಾಗಿರುತ್ತದೆಯೇ? ಇಲ್ಲ ತಾನೆ? ಆದ್ದರಿಂದ ಒಂದು ವೇಳೆ ಅಪ್ಪಿತಪ್ಪಿ ಬಂದು ಬಿಟ್ಟರೆ ಅಂತರಾಳದಿಂದ ಹೇಳಬೇಕು, ಬಾಬಾ 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 ಸಾಕು.
ಸಮಾಪ್ತಿ ಬಿಂದು ಆಗಿಬಿಡುತ್ತದೆ. ಬಾಬಾ ಏನಾಗಿದ್ದಾರೆ ಬಿಂದು ಅಂದ ಮೇಲೆ ಬಿಂದು ಆಗಿಬಿಡುತ್ತದೆ. ಹೃದಯದಿಂದ ಹೇಳಿದರೆ ಮಾತ್ರ. ಬಾಕಿ ಹಾಗೆಯೇ ಸುಮ್ಮನೆ ನೆನಪು ಮಾಡಿದರೆ ಬಾಬಾ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ತಮ್ಮ ಬಳಿಯೇ ಇಟ್ಟುಕೊಂಡು ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ಹೇಗೆ ತೆಗೆದುಕೊಳ್ಳುತ್ತಾರೆ? ತಮ್ಮ ವಸ್ತುವನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ? ಮೊದಲು ತಾವು ನನ್ನ ವಸ್ತುವಲ್ಲ ಎಂದು ತಿಳಿದುಕೊಳ್ಳಿ, ಆಗ ತೆಗೆದುಕೊಳ್ಳುತ್ತಾರೆ. ಬೇರೆಯವರ ವಸ್ತುವನ್ನು ತೆಗೆದುಕೊಳ್ಳುತ್ತಾರೇನೋ ಅಂದ ಮೇಲೆ ಏನು ಮಾಡುತ್ತೀರಿ? ಹೋಲಿ ಆಚರಿಸುತ್ತೀರಾ? ಆಗಿ ಹೋಯಿತು, ಕಳೆದು ಹೋಯಿತು. ಒಳ್ಳೆಯದು, ದೃಢ ಸಂಕಲ್ಪ ಮಾಡುತ್ತಿದ್ದೇವೆ ಎಂದು ಯಾರು ತಿಳಿದುಕೊಂಡಿದ್ದೀರಿ? ತಾವು ಪದೇ ಪದೇ ತೆಗೆದು ಹಾಕಿದರೆ ಹೊರಟು ಹೋಗುತ್ತದೆ. ಒಳಗಡೆ ಇಟ್ಟುಕೊಳ್ಳಬೇಡಿ. ಏನು ಮಾಡಲಿ, ಹೇಗೆ ಮಾಡಲಿ? ಹೋಗುವುದೇ ಇಲ್ಲ. ಈ ರೀತಿ ಅಲ್ಲ, ತೆಗೆಯಲೇಬೇಕು. ದೃಢ ಸಂಕಲ್ಪ ಮಾಡುತ್ತೀರಾ? ಯಾರು ಮಾಡುತ್ತೀರಿ? ಅವರು ಈಗ ಕೈ ಎತ್ತಿ ಮನಸ್ಸಿನಿಂದ ಎತ್ತಬೇಕು. ಹೊರಗಿನಿಂದ ಎತ್ತಬಾರದು, ಮನಸ್ಸಿನಿಂದ. ಕೆಲವರು ಎತ್ತುತ್ತಿಲ್ಲ, ಇವರು ಕೈ ಎತ್ತುತ್ತಿಲ್ಲ. ಎಲ್ಲರೂ ಎತ್ತಿದರು. ಬಹಳ ಒಳ್ಳೆಯದು. ಶುಭಾಶಯಗಳು. ಏನೆಂದರೆ, ಒಂದು ಕಡೆ ಅಡ್ವಾನ್ಸ್ ಪಾರ್ಟಿಯು ಬಾಪ್ ದಾದಾರವರಿಗೆ ಪದೇ ಪದೇ ಹೇಳುತ್ತಿದ್ದಾರೆ. ಇನ್ನು ಎಲ್ಲಿಯವರೆಗೆ? ಎರಡನೆಯದಾಗಿ ಪ್ರಕೃತಿಯೂ ಸಹ ತಂದೆಗೆ ಈಗ ಪರಿವರ್ತನೆ ಮಾಡಿ ಇಂದು ಅರ್ಜಿ ಹಾಕುತ್ತಿದೆ. ಬ್ರಹ್ಮ ತಂದೆಯೂ ಸಹ ಯಾವಾಗ ಪರಮಧಾಮದ ದ್ವಾರವನ್ನು ತೆರೆಯುತ್ತೀರಿ ಎಂದು ಕೇಳುತ್ತಾರೆ. ಏಕೆಂದರೆ ಜೊತೆಯಲ್ಲಿಯೇ ಹೋಗಬೇಕಲ್ಲವೇ? ಇಲ್ಲಿಯೇ ಉಳಿದುಕೊಳ್ಳಬಾರದು. ಜೊತೆಯಲ್ಲಿಯೇ ಹೋಗಬೇಕಲ್ಲವೇ? ಜೊತೆಯಲ್ಲಿ ಬಾಗಿಲನ್ನು ತೆರೆಯುತ್ತೀರಾ? ಬಲೆ, ಬೀಗವನ್ನು ಬ್ರಹ್ಮ ತಂದೆಯೇ ತೆರೆಯುವರು. ಆದರೆ ಜೊತೆಯಲ್ಲಂತೂ ಇರುವಿರಲ್ಲವೇ? ಅಂದ ಮೇಲೆ ಈಗ ಈ ಪರಿವರ್ತನೆ ಮಾಡಿಕೊಳ್ಳಿ ಸಾಕು ಎಂಬುದನ್ನು ತರಲೇಬಾರದು. ಅದು ನನ್ನ ವಸ್ತುವೇ ಅಲ್ಲ. ಬೇರೆಯವನಾದ ರಾವಣನ ವಸ್ತುವನ್ನೇಕೆ ಇಟ್ಟುಕೊಂಡಿದ್ದೀರಿ? ಇನ್ನೊಬ್ಬರ ವಸ್ತುವನ್ನು ಇಟ್ಟುಕೊಳ್ಳುತ್ತಾರೆಯೇ? ಅಂದ ಮೇಲೆ ಇದು ಯಾರದ್ದು? ರಾವಣನದ್ದಾಗಿದೆಯಲ್ಲವೇ? ರಾವಣನ ವಸ್ತುವನ್ನು ತಾವೇಕೆ ಇಟ್ಟುಕೊಂಡಿದ್ದೀರಿ? ಇಟ್ಟುಕೊಳ್ಳಬಹುದೇ? ಇಟ್ಟುಕೊಳ್ಳಬಾರದಲ್ಲವೇ? ಪಕ್ಕ ಇದೆಯೇ? ಪಕ್ಕ. ಒಳ್ಳೆಯದು. ಅಂದಾಗ ಬಣ್ಣದ ಹೋಲಿಯನ್ನು ಬಲೆ ಆಚರಿಸಿ. ಆದರೆ ಮೊದಲು ಈ ಹೋಲಿಯನ್ನು ಆಚರಿಸಿ. ತಾವು ನೋಡುತ್ತೀರಿ, ತಮ್ಮ ಗಾಯನವಾಗಿದೆ. ದಯಾ ಹೃದಯಿ ಆಗಿದ್ದೀರಾ? ತಾವು ದಯಾಹೃದಯಿ ದೇವಿಯರು ಮತ್ತು ದೇವತೆಗಳಲ್ಲವೇ ಆಗಿದ್ದೀರಾ? ಅಂದ ಮೇಲೆ ದಯೆ ಬರುತ್ತಿಲ್ಲವೇ? ತಮ್ಮ ಸಹೋದರ ಸಹೋದರಿಯರು ಇಷ್ಟು ದುಃಖಿಯಾಗಿದ್ದಾರೆ. ಅವರ ದುಃಖವನ್ನು ನೋಡಿ ದಯೆ ಬರುವುದಿಲ್ಲವೇ? ಬರುತ್ತದೆಯೇ ದಯೆ? ಅಂದಾಗ ಸಂಸ್ಕಾರವನ್ನು ಪರಿವರ್ತಿಸಿಕೊಳ್ಳಿ. ಆಗ ಸಂಸಾರವೂ ಪರಿವರ್ತನೆಯಾಗುವುದು. ಎಲ್ಲಿಯವರೆಗೆ ಸಂಸ್ಕಾರವು ಬದಲಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರವು ಬದಲಾಗುವುದಿಲ್ಲ. ಅಂದ ಮೇಲೆ ಏನು ಮಾಡುತ್ತೀರಿ? ಇಂದು ಖುಷಿಯ ಸಮಾಚಾರವನ್ನು ಕೇಳಿದೆವು. ಎಲ್ಲರೂ ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು. ಬಹಳ ಒಳ್ಳೆಯ ಮಾತು. ಬಾಪ್ ದಾದಾರವರಂತೂ ಮಕ್ಕಳ ಆಜ್ಞಾಕಾರಿಯಾಗಿದ್ದಾರೆ. ಆದರೆ ಶಬ್ದವನ್ನು ಕೇಳಿ ನಗುತ್ತಿದ್ದಾರೆ. ಬಲೆ, ನಕ್ಕು ಬಿಡಿ ಹೇಳುತ್ತಾರೆ. ದೃಷ್ಟಿಯಿಂದ ಸೃಷ್ಟಿಯು ಬದಲಾಗುತ್ತದೆ. ಅಂದಾಗ ಇಂದಿನ ದೃಷ್ಟಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡಲೇಬೇಕಾಗಿದೆ. ಬಾಪ್ ದಾದಾ ನೋಡುತ್ತಿದ್ದಾರೆ. ಸಂಪನ್ನತೆ ಮತ್ತು ಯಾವುದೆಲ್ಲ ಪ್ರಾಪ್ತಿಯಾಗಿದೆಯೋ ಅದರ ಬಹಳ ಸಮಯದ ಅಭ್ಯಾಸವೂ ಬೇಕು. ಸಮಯದಲ್ಲಿ ಆಗಿಬಿಡುತ್ತದೆ ಎಂದಲ್ಲ. ಬಹಳ ಸಮಯದ ರಾಜ್ಯಭಾಗ್ಯವನ್ನು ಪಡೆಯಬೇಕೆಂದರೆ ಸಂಪನ್ನತೆಯೂ ಸಹ ಬಹಳ ಸಮಯದಿಂದ ಬೇಕು. ಅಂದಾಗ ಸರಿಯೇ? ಡಬಲ್ ವಿದೇಶಿಯರು ಖುಷಿಯಲ್ಲಿದ್ದೀರಾ? ಒಳ್ಳೆಯದು. 4 ಕಡೆಯ ಸರ್ವ 3 ಸಿಂಹಾಸನಾಧಿಕಾರಿ ವಿಶೇಷ ಆತ್ಮಗಳಿಗೆ, ಸದಾ ಸ್ವರಾಜ್ಯ ಅಧಿಕಾರಿ ವಿಶೇಷ ಆತ್ಮಗಳಿಗೆ,
ಸದಾ ದಯಾಹೃದಯಿಯಾಗಿ ಆತ್ಮಗಳಿಗೆ ಸುಖ ಶಾಂತಿಯ ಅಂಜಲಿಯನ್ನು ನೀಡುವಂತಹ ಮಹಾನ್ ಆತ್ಮಗಳಿಗೆ ಸದಾ ದೃಢತೆ ಮತ್ತು ಸಫಲತೆಯ ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ವರದಾನ: ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತಹ ಅಂತರ್ಮುಖಿ ಭವ. ವ್ಯರ್ಥ ಸಂಕಲ್ಪಗಳ ವಿಸ್ತಾರವನ್ನು ಮುದುರಿಟ್ಟು ಸಾರ ರೂಪದಲ್ಲಿ ಸ್ಥಿತರಾಗುವುದು ಹಾಗೂ ಬಾಯಿಯಿಂದ ವ್ಯರ್ಥ ಮಾತನ್ನು ಮುದುರಿಟ್ಟು ಸಮರ್ಥ ಅರ್ಥಾತ್ ಸಾರ ರೂಪದಲ್ಲಿ ತರುವುದು ಇದೇ ಅಂತರ್ಮುಖತೆ ಆಗಿದೆ. ಈ ರೀತಿ ಅಂತರ್ಮುಖಿ ಮಕ್ಕಳೇ ಸೈಲೆನ್ಸ್ನ ಶಕ್ತಿಯ ಮುಖಾಂತರ ಅಲೆದಾಡುತ್ತಿರುವ ಆತ್ಮಗಳಿಗೆ ಸರಿಯಾದ ಗುರಿ ತೋರಿಸಲು ಸಾಧ್ಯ. ಈ ಸೈಲೆನ್ಸ್ನ ಶಕ್ತಿ ಅನೇಕ ಆತ್ಮೀಯ ಬಣ್ಣಗಳನ್ನು ತೋರಿಸುತ್ತದೆ. ಸೈಲೆನ್ಸ್ನ ಶಕ್ತಿಯಿಂದ ಪ್ರತಿ ಆತ್ಮಗಳ ಮನಸ್ಸಿನ ಮಾತು ಇಷ್ಟು ಸಮೀಪದಿಂದ ಕೇಳಿ ಬರುತ್ತದೆ. ಹೇಗೆ ಯಾರಾದರೂ ಸನ್ಮುಖದಿಂದಲೇ ಮಾತನಾಡುತ್ತಿದ್ದಾರೆ ಎಂದು. ಸ್ಲೋಗನ್: ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಹಗುರವಾಗಿರುವುದು ಅರ್ಥಾತ್ ಫರಿಷ್ಠ ಆಗುವುದು. ಅವ್ಯಕ್ತ ಸೂಚನೆ: ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ. ಸತ್ಯ ಹೃದಯದವರು ಸತ್ಯವಾದಿ ಮಕ್ಕಳು ಸತ್ಯತೆಯ ಮಹಾನತೆಯ ಕಾರಣ ಸೆಕೆಂಡಿನಲ್ಲಿ ಬಿಂದು ಆಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು. ಸತ್ಯ ಹೃದಯದವರು ಸತ್ಯ ಸಾಹೇಬನನ್ನು ಒಪ್ಪಿಸಿರುವ ಕಾರಣ ತಂದೆಯ ವಿಶೇಷ ಆಶೀರ್ವಾದದ ಪ್ರಾಪ್ತಿಯ ಕಾರಣ ಸಮಯ ಪ್ರಮಾಣ ಬುದ್ಧಿಯುಕ್ತಿಯುಕ್ತ ಯಥಾರ್ಥ ಕಾರ್ಯ ಸ್ವತಃವಾಗಿ ಮಾಡುವುದು. ಏಕೆಂದರೆ ಬುದ್ಧಿವಂತರ ಬುದ್ಧಿ ತಂದೆಯನ್ನು ಒಪ್ಪಿಸಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.